ಇದಕ್ಕೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಜಿಲೇಬಿ ಎರಡನೇ ಸರ್ಕಲ್ ಬರೆದ ಅದರ ಮೇಲೆ ಮೂರನೇದೊಂದು ಸರ್ಕಲ್ ಸ್ವಲ್ಪ ಡಿಸ್ಟೆನ್ಸ್ ಥರ್ಡ್ ಸರ್ಕಲ್ ರೈಟ್ ದ ಥರ್ಡ್ ಸರ್ಕಲ್. ಎಲ್ಲರದ್ದು ಬರೆಯೋದಕ್ಕೆ ಪೆನ್ನು ಪೆನ್ಸಿಲ್ ಇದೆಯಾ? ಯಾರ ಹತ್ರ ಇಲ್ಲ ಕೇಳಿಯೋರು, ಪೇಜು ಪೆನ್ನು ಇಲ್ಲ ಬರ್ತಾರೆ. ಟೀಚರ್ಸ್ ವರ್ಕ್ಶಾಪಿಗೆ ಬರಬೇಕಾದ್ರೆ ಎಲ್ಲರದ್ದು ನೋಟ್ ಪ್ಯಾಡ್ ಇರಬೇಕು, ಪೆನ್ ಇರಬೇಕು. ಗ್ರೂಪ್ ಫೋಟೋ ಇರಮ್ಮ ಇರಮ್ಮ ಒಂದೆರಡು ನಿಮಿಷ ಗ್ರೂಪ್ ಫೋಟೋ ಇರುತ್ತೆ. ಬೆಂಗಳೂರು ನಗರ ಜಿಲ್ಲೆಯವರು ಎಲ್ಲ ಶಿಕ್ಷಕರಲ್ಲಿ, ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಉಂಟಾಗಬೇಕು. ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು ಶಾಲೆಯಲ್ಲಿ ಎಲ್ಲ ಶಾಲಾ ಶಿಕ್ಷಕರು ಕೂಡ ಮಾಡಬೇಕು ಅನ್ನುವ ಮೂಲ ಉದ್ದೇಶದಿಂದ ಅವರ ಸುಪರ್ದಿಯಲ್ಲಿ ಬರತಕ್ಕಂತಹ ಎಲ್ಲ ಶಾಲೆಗಳನ್ನು ಒಗ್ಗೂಡಿಸಿ ಅನೇಕ ಕಾರ್ಯಕ್ರಮಗಳನ್ನು ಅವರಿಗೆ ಮಾಡ್ತಾಯಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೋಸ್ಕರವಾಗಿ ಅವರಿಗೆ ಧನ್ಯವಾದಗಳು. ಇದರದ್ದು ಉದ್ದೇಶ ಏನು ಅಂದರೆ, ಇವತ್ತು ಇಡೀ ಪ್ರಪಂಚ ಜ್ಞಾನದ ಕಡೆಗೆ ಇದ್ದರೂ ಕೂಡ ಅಜ್ಞಾನದಲ್ಲಿ ಮುಳುಗಿ ಹೋಗ್ತಾ ಇದೆ. ನಾನಾ ರೀತಿಯಾದಂಥ ಅಜ್ಞಾನ, ಅದು ಮೂಢನಂಬಿಕೆ ಇರಬಹುದು, ಅಥವಾ ತನ್ನ ಬಗ್ಗೆ ತನಗೆ ಅರಿವಿಲ್ಲದೆ ಇರತಕ್ಕಂಥದ್ದಿರ್ಬೋದು. ಒಬ್ಬ ವ್ಯಕ್ತಿ ನಾನು ಬದುಕಬಲ್ಲೆ ಅಂತ ಅಂದುಕೊಳ್ಳುವಂಥ ಪರಿಸ್ಥಿತಿಯು ಕೂಡ ಇಲ್ಲದೇ ಇರುವಂಥದ್ದಿರ್ಬೋದು. ಇವೆಲ್ಲವನ್ನೂ ಕೂಡ ಹೋಗಲಾಡಿಸಿ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಆಸೆಯಿಂದ ಈ ಸಮಿತಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾಯಿದೆ. ಈ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆದಿದ್ದು ಆಪ್ತ ಸಮಾಲೋಚನೆ ಮತ್ತು ಮಾರ್ಗದರ್ಶಿ ಅಂತ, ಗೈಡೆನ್ಸ್ ಆ್ಯಂಡ್ ಕೌನ್ಸಲಿಂಗ್ ಅಂತ ಕರೀತೀವಿ. ಆಪ್ತ ಸಮಾಲೋಚನೆ ಅನ್ನೋದು ಆಗಿಂದಾಗೆ ಆಗ್ತಕ್ಕಂಥದ್ದು, ಮಾರ್ಗದರ್ಶನ ಅನ್ನೋದು ಸತತವಾಗಿ ಆಗುವಂಥದ್ದು. ಇದಕ್ಕೆ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ತುಂಬ ಅಗತ್ಯ ಇದೆ. ಯಾರು ಚೆನ್ನಾಗಿ ಓದ್ತಾರೆ ಅವರಿಗೂ ಸಮಾಲೋಚನೆ ಬೇಕು, ಯಾರು ಓದೋದಿಲ್ಲ ಅವರಿಗೂ ಸಮಾಲೋಚನೆ ಬೇಕು. ಈ ಸಮಾಲೋಚನೆ
ಸತತವಾಗಿ ಮುಂದುವರಿಯುವಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಇನ್ನೂ ಅನೇಕ ಬರಲಿ, ಮಕ್ಕಳಿಗೆ ಒಳ್ಳೆಯದಾಗಲಿ, ಶಾಲೆಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನನ್ನ ಹೆಸರು ಶ್ರೀಧರ್ ಅಂತ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಈ ಕಾರ್ಯಕ್ರಮನ ಮಾಡಿರೋದು, ನಾವು 28 ವಿಧಾನಸಭಾ ಕ್ಷೇತ್ರಗಳಿಗೆ 20 ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷರುಗಳನ್ನು ಮಾಡಿದ್ವಿ. ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಈ ಕಾರ್ಯಕ್ರಮ ನಡೆದಿದೆ. ಅದರ ಅಧ್ಯಕ್ಷರಾದಂಥ ನಮ್ಮ ಶಿವಕುಮಾರ್ ಅವರು ಈ ಕೆಲಸನ ಮಾಡಿದ್ದಾರೆ. ಸುಮಾರು 4-5 ಶಾಲೆ ಟೀಚರ್ಸು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಇದೊಂದು ಜನವಿಜ್ಞಾನ ಚಳವಳಿಯಾಗಿ ಮಾರ್ಪಡಿಸಬೇಕು ಬೆಂಗಳೂರು ನಗರದಲ್ಲಿ ಅಂತ ಸುಮಾರು 80ಕ್ಕೂ ಹೆಚ್ಚು ಕಾರ್ಯಕ್ರಮನ ಕಳೆದ 1.5-2 ವರ್ಷದೊಳಗೆ ಮಾಡಿದ್ದೀವಿ. ಇದು ಒಂದು ನರಸಿಂಹಯ್ಯನವ್ರದ್ದು ಸ್ವಲ್ಪ ಮಾತು ನೇರ ಸಂವಾದ ಅಂತ ಮಕ್ಕಳನ್ನೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ವಿಜ್ಞಾನ ಕೇಂದ್ರಗಳೇನಿದೆ, ಸಿ ವಿ ರಾಮನ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಅಥವಾ ನಮ್ಮ ಯು ಆರ್ ರಾವ್ ಪ್ರಾರಂಭ ಮಾಡಿರುವಂಥ ಸ್ಟಡಿ ಸೆಂಟರ್ ಇರ್ಬೋದು, ಹೈಯರ್ ಸ್ಟಡಿ ಸೆಂಟರ್, ಈಗ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಾವು ಈ ಡಾಕ್ಟರ್ ರಾಜಾರಾಮಣ್ಣ ಅವ್ರದ್ದು ಶತಮಾನೋತ್ಸವ ಬಂದಿದೆ, ಅದರದ್ದು ಉದ್ಘಾಟನಾ ಕಾರ್ಯಕ್ರಮನ ನಮ್ಮ ವಿಜ್ಞಾನಿಗಳಾದಂಥ ವಿಶ್ವನಾಥ್ ಅವರು ಮಾಡಿದ್ದಾರೆ. ಅದನ್ನು ಇನ್ನೊಂದು 10-12 ಕಾರ್ಯಕ್ರಮ ಕಂಟಿನ್ಯೂಷನ್ ಮಾಡೋದಿದೆ. ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತೀನಿ. ಈ ಚಳವಳಿ ನಿಲ್ಲದಿಲ್ಲ, ದೊಡ್ಡ ಪ್ರಮಾಣದೊಳಗೆ ನಾವು ತಗೊಂಡೋಗುವಂಥ ಯೋಜನೆಯನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.